ವ್ಯಾಯಾಮದ ಬಗ್ಗೆ ನಾನು ಭಾಳ ಸ್ಪಷ್ಟ. ನೀವು ಒಂದೇ ದಿನ ಶಾರುಖ್ ಖಾನ್ ಥರ 8 ಪ್ಯಾಕ್ ಮಾಡ್ತೀನಿ 10 ಮಾಡಬೇಡಿ. ಜಿಮ್ನೊಳಗೆ ದಯವಿಟ್ಟು ಯಾವುದೇ ಒಂದು ಎಕ್ಸಸೈಸ್ ಮಾಡಬೇಕು ಅಂದರೆ ವಾರ್ಮ್ ಅಪ್ ಅಂತ ಇರುತ್ತೆ. ನೀವು ಜಿಮ್ನಲ್ಲಿ ಪರ್ಟಿಕ್ಯುಲರ್ಲಿ ವಾಕಿಂಗ್ ಆದರೆ ಮಿನಿಮಮ್ 30 ಮಿನಿಟ್ಸು ಅಥವಾ 35 ಮಿನಿಟ್ಸು, ಈವನ್ 45 ಮಿನಿಟ್ಸು ಕಂಟಿನ್ಯೂಯಸ್ ವಾಕ್ ಮಾಡ್ಬೋದು, ಬ್ರಿಸ್ಕ್ ವಾಕ್. ಆ್ಯಂಡ್ ಜಾಗಿಂಗ್ ಈಸ್ ನಾಟ್ ಗುಡ್. ಇದನ್ನು ಪ್ರೂವ್ ಆಗಿದೆ ಆಲ್ರೆಡಿ. ನೋಡಿ, BM ಹೆಗ್ಡೆ ಅವ್ರ ಮಾತು ನೀವು ಕೇಳಬೇಕು. ಈ ಜಾಗಿಂಗ್ನ ಇಂಟ್ರೊಡ್ಯೂಸ್ ಮಾಡಿದ್ದ ಅಮೇರಿಕಾ ಒಳಗೆ ಒಂದು ಅರ್ಧ ಸೆಂಚುರಿ ಹಿಂದೆ ಯಾವುದೋ ಶೂ ಕಂಪನಿ, ಯಾರು ಡಾಕ್ಟ್ರಲ್ಲ, ಅವರು ಶೂ ಕಂಪ್ನಿಯವರು ನೀವು ಜಾಗ್ ಮಾಡಿದರೆ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಶೂಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಟರು. 10 ವರ್ಷ ಆದಮೇಲೆ ಸ್ಟಡಿ ಬಂತು, ಅಮೇರಿಕನ್ಸು ಮೆನಿ ದಿ ಜಾಗುಡ್ ಟು ಡೆತ್, ಜಾಗ್ ಮಾಡಿ ಸತ್ತೋದ್ರು ಅಂತ ಬರುತ್ತೆ. ಅದರಿಂದ ದಯವಿಟ್ಟು ಬ್ರಿಸ್ಕ್ ವಾಕು 30 ಮಿನಿಟ್ಸು 35 ಮಿನಿಟ್ಸು. ಸೊ ನೀವು ಅದು ಸ್ಪೀಡ್ ವೇರೀಸ್. ನಾನು ಅವಲೇ ಹೇಳಿದೆ, ನನಗೆ ನನ್ನ ಹಾರ್ಟ್ ರೇಟು ನನ್ನ ಏಜನ್ನು ಮೈನಸ್ ಮಾಡಿದರೆ 150 ಅಂತ ಹೇಳಿದೆ. ನೀನು ಹೆಂಗೆ ಫೇಲ್ ಆದರೆ 40 ವರ್ಷದನಾದರೆ 220 - 40 180 ಇರುತ್ತೆ. ನಿನ್ನ ಹಾರ್ಟ್ ರೇಟು ಅಷ್ಟು ಜಾಸ್ತಿ ಆಗಬೇಕು, ಅವಲೇ ಅದರಿಂದ ಯೂಸ್ ಆಗೋದು. ಸೊ ಇದು ಭಾಳ ಇಂಪಾರ್ಟೆಂಟು. ಸೊ ವ್ಯಾಯಾಮದ ಬಗ್ಗೆ ಅನೇಕ ಇದು ಏನಂತೀವಿ ನಾವು, ಜಿಮ್ನ ಮಾಡೋ ಎಕ್ಸಸೈಸೇ ಬೇರೆ. ಈಸಿಯೆಸ್ಟ್, ಚೀಪೆಸ್ಟ್ ಆ್ಯಂಡ್ ಬೆಸ್ಟ್ ಎಕ್ಸಸೈಸ್ ಯುವರ್ ವಾಕಿಂಗ್. ಬೆಳಗ್ಗೆ ಆದರೂ ನಡೀರಿ, ಸಂಜೆ ಹೊತ್ತಾದರೂ ನಡೀರಿ. ಆದರೆ ನಡೆಯುವಾಗ ಎಲ್ಲೋ ಒಂದು ಕಡೆ ಗುಡ್ ಅಟ್ಮಾಸ್ಫಿಯರ್ ಇರೋ ಕಡೆ, ಜನಸಂದಣಿ ಇಲ್ದಿದ್ದ ಕಡೆ, ಮರಗಿಡಗಳ ನೆರಳು ಅಥವಾ ಗಾಳಿ ಇರೋ ಕಡೆ ನಡೀರಿ ಅಂತ ಅಡ್ವೈಸ್ ಮಾಡ್ತೀನಿ. ವ್ಯಾಯಾಮ ಅಂದರೆ ಜಿಮ್ಗೆ ಹೋಗಿ ಮಾಡ್ತಾರೆ. ಹಾಂ, ಕೆಲವೊಬ್ರು ಅದು ಇಲ್ಲ, ದಟ್ ಈಸ್ ನಾಟ್ ಕಂಪಲ್ಸರಿ. ದಟ್ಸ್ ಯುವರ್ ಬಾಡಿ ಬಿಲ್ಡ್ ಅಂತೀವಿ ನಾವು, ಮಸ್ಕ್ಯುಲರ್ ಬಿಲ್ಡಿಗೆ ಅಷ್ಟೇ. ಆರೋಗ್ಯವಾಗಿರಬೇಕು ಅಂದರೆ ನೀವು ಜಿಮ್ ಮಾಡಬೇಕು ಅಂತ ಏನಿಲ್ಲ.